ಹಲೋ ಗಾಯ್ಸ್, ನಮಸ್ಕಾರ. ಇಟ್ಸ್ ಜಾಬ್ ಟೈಮ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಅನ್ನಪೂರ್ಣ. ಇವತ್ತು ನಾನು ಮಲ್ಟಿಪಲ್ ಗೌರ್ಮೆಂಟ್ ಜಾಬ್ ಆಪರ್ಚುನಿಟೀಸ್ ಬಗ್ಗೆ ತಿಳಿಸ್ಕೊಡಕ್ಕೆ ಬಂದಿದ್ದೀನಿ. ಆ್ಯಂಡ್ ವಿತ್ ನೋ ಅಪ್ಲಿಕೇಶನ್ ಫೀಸ್. ಎಸ್, ಯು ಹರ್ಡ್ ಮಿ ರೈಟ್. ಜಾಬ್ ಲೊಕೇಶನ್ ಬಂದುಬಿಟ್ಟು ನಾರ್ತ್ ಕರ್ನಾಟಕ. ಅಂಡರ್ ಗ್ರ್ಯಾಜುಯೇಟ್ ಡಿಗ್ರಿ ಕಂಪ್ಲೀಟ್ ಆಗಿರಲೇಬೇಕು. ಆ್ಯಂಡ್ ಎಸ್, ಆಗಲೇ ಹೇಳ್ದಂಗೆ ನೋ ಅಪ್ಲಿಕೇಶನ್ ಫೀಸ್. ಅಪ್ಲಿಕೇಶನ್ ಫೀಸ್ ಯಾವುದಕ್ಕೂ ಇರೋದಿಲ್ಲ. ಆ್ಯಂಡ್ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಆ್ಯಡ್ ಮಾಡಿರ್ತೀನಿ. ಲಿಂಕ್ನ ಕ್ಲಿಕ್ ಮಾಡಿದ್ಮೇಲೆ ಯೂಸರ್ ಐ ಡಿ ಆ್ಯಂಡ್ ಪಾಸ್ವರ್ಡ್ ಕ್ರಿಯೇಟ್ ಮಾಡ್ಕೊಳ್ಳಿ. ಆಮೇಲೆ ಅಪ್ಲಿಕೇಶನ್ ಹೇಗೆ ಫಿಲ್ ಮಾಡಬೇಕು ಅಂತ ಸ್ಟೆಪ್ ವೈಸ್ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಆ್ಯಂಡ್ ಬಿಫೋರ್ ದ್ಯಾಟ್, ಇದಿಷ್ಟು ಹೆಲ್ಪ್ಫುಲ್ ಅನಿಸ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಫಾರ್ ಮೋರ್ ಜಾಬ್ ಅಪ್ಡೇಟ್ಸ್ ಬೈ ಅನ್ನಪೂರ್ಣ. ಈಗ ಡಿಸ್ಕ್ರಿಪ್ಷನಲ್ಲಿ ಪ್ರೊವೈಡ್ ಮಾಡಿರೋ ಲಿಂಕ್ ಮೇಲೆ ಕ್ಲಿಕ್ ಮಾಡಿದಾಗ ಈ ಲಾಗಿನ್ ಪೇಜ್ ಅಪಿಯರ್ ಆಗುತ್ತೆ. ಇಲ್ಲಿ ನಮ್ಮ ಕ್ರೆಡೆನ್ಷಿಯಲ್ಸ್ ಎಲ್ಲ ಕೊಟ್ಬಿಟ್ಟು ಲಾಗಿನ್ ಆಗಬೇಕು. ಲಾಗಿನ್ ಆದಮೇಲೆ ಈ ಡ್ಯಾಶ್ಬೋರ್ಡ್ ಅಪಿಯರ್ ಆಗುತ್ತೆ. ಆ್ಯಂಡ್ ಈ ಡ್ಯಾಶ್ಬೋರ್ಡಲ್ಲಿ ನಾವು ನೋಡ್ತಾ ಇರೋಂಗೆ ಟೋಟಲ್ ಅಪ್ಲಿಕೇಶನ್ಸ್, ಅಂಡರ್ ರಿವ್ಯೂ, ಶಾರ್ಟ್ ಲಿಸ್ಟೆಡ್, ಸೆಲೆಕ್ಟೆಡ್ಸ್, ನೀವು ಏನೇ ಅಪ್ಲಿಕೇಶನ್ ಯಾವುದೇ ಜಾಬ್ ಅಪ್ಲಿಕೇಶನ್ಗೂ ಅಪ್ಲೈ ಮಾಡಿದ್ಮೇಲೆ ಅಲ್ಲಿ ಅಪಿಯರ್ ಆಗುತ್ತೆ. ಈಗ ಓಪನಿಂಗ್ಸ್ ಮೇಲೆ ಕ್ಲಿಕ್ ಮಾಡಬೇಕು. ಇಲ್ಲಿ ಟೋಟಲ್ ಓಪನಿಂಗ್ಸ್, ಆ್ಯಕ್ಟಿವ್ ಜಾಬ್ಸ್, ಟೋಟಲ್ ಪೊಸಿಷನ್ಸ್ ಆ್ಯಂಡ್ ಕ್ಲೋಸಿಂಗ್ ಝೋನ್ ಇದೆಲ್ಲವುದು ನಮಗೆ ಗೊತ್ತಾಗುತ್ತೆ. ಆ್ಯಂಡ್ ಆ್ಯಕ್ಟಿವ್ ಜಾಬ್ಸ್ ಬಂದುಬಿಟ್ಟು 10 ಅಂತ ಹೇಳ್ತಾ ಇದ್ದಾರಲ್ವ, ಆ 10 ಜಾಬ್ಸ್ ಬಂದುಬಿಟ್ಟು ಇದೆ. ಕೆಳಗಡೆ ಸ್ಕ್ರೋಲ್ ಡೌನ್ ಮಾಡಿದರೆ ಇದೆಲ್ಲ ಲಿಸ್ಟ್ ಬರುತ್ತೆ ಅಲ್ವ, ಇದಿಷ್ಟು ಆ್ಯಕ್ಟಿವ್ ಜಾಬ್ಸ್. ಅಂದರೆ ಇವೇನು ಅಲ್ಲೇ ಕ್ಲೋಸಿಂಗ್ ಸೂನ್ ಅಂದರೆ ಲಾಸ್ಟ್ ಡೇಟ್ ಇನ್ನೇನು ವಿತಿನ್ ಅ ವೀಕ್ ಆ ಥರ ಇದ್ದಾಗ ಕ್ಲೋಸಿಂಗ್ ಸೂನ್ ಅಂತ ಅಪ್ಡೇಟ್ ಮಾಡ್ತಾರೆ. ಆ್ಯಂಡ್ ಇಲ್ಲಿ ನೋಡ್ತಿರೋಂಗೆ ನಮ್ಗೆ ಬೇಕಾಗಿರೋ ಫಿಲ್ಟರ್ಸ್ನ ನಾವು ಆ್ಯಡ್ ಮಾಡ್ಕೊಂಡ್ಬಿಟ್ಟು ಅಪ್ಲೈ ಫಿಲ್ಟರ್ಸ್ ಅಂತ ಕ್ಲಿಕ್ ಮಾಡಿದ್ರೆ ಫಿಲ್ಟರ್ಸ್ ಪ್ರಕಾರ ಡಿಸ್ಪ್ಲೇ ಆಗ್ತಾ ಹೋಗುತ್ತೆ ಜಾಬ್ ಲಿಸ್ಟ್. ಆ್ಯಂಡ್ ಇಲ್ಲಿ ಐ ಬಟನ್ ಕಾಣಿಸ್ತಾ ಇದೆಯಲ್ಲ, ಆ ಐ ಬಟನ್ ಮೇಲೆ ಕ್ಲಿಕ್ ಮಾಡಿದ್ರೆ ಜಾಬ್ ಡೀಟೇಲ್ ಆಗಿ ಲೈಕ್ ಎಲಿಜಿಬಿಲಿಟಿ, ಕ್ವಾಲಿಫಿಕೇಷನ್, ಏನೇನು ನೀಡ್ಫುಲ್ ಇದೆ ಎಲ್ಲವೂ ತೋರಿಸುತ್ತೆ. ನಿಮ್ಮ ಎಲಿಜಿಬಿಲಿಟಿ ಪ್ರಕಾರ ನಿಮ್ಮ ಎಲಿಜಿಬಿಲಿಟಿ ನೋಡ್ಕೊಂಡ್ಬಿಟ್ಟು ನೀವು ಅಪ್ಲೈ ಮಾಡಬೇಕಾಗತ್ತೆ. ಈಗ ಅಪ್ಲೈ ನೌ ಮೇಲೆ ಕ್ಲಿಕ್ ಮಾಡಿದರೆ ಡೈರೆಕ್ಟಾಗಿ ಫಾರ್ಮ್ಗೆ ರೀಡೈರೆಕ್ಟ್ ಆಗುತ್ತೆ. ಫಾರ್ಮಲ್ಲಿ ಫಸ್ಟ್ ಪರ್ಸ್ನಲ್ ಇನ್ಫಾರ್ಮೇಷನ್ನ ಫಿಲ್ ಮಾಡ್ತಾ ಹೋಗಬೇಕು. ನೇಮ್, ಡೇಟ್ ಆಫ್ ಬರ್ತ್, ಹಾಗೆ ನಿಮ್ಮ SSLC ಡೀಟೇಲ್ಸ್ ಕೂಡ ಫಿಲ್ ಮಾಡಬೇಕು. ಫಿಲ್ ಮಾಡಿದ್ದಾದಮೇಲೆ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿದರೆ ಎಜುಕೇಷನ್ ಡೀಟೇಲ್ಸ್ಗೆ ರೀಡೈರೆಕ್ಟ್ ಆಗುತ್ತೆ. ಇಲ್ಲಿ ಬಂದುಬಿಟ್ಟು ನೀವು ಕೋರ್ಸ್ನ ಆ್ಯಡ್ ಮಾಡಬೇಕು, ಸ್ಪೆಷಲೈಸೇಷನ್ ಆ್ಯಡ್ ಮಾಡಬೇಕು, ಆ್ಯಂಡ್ ನಿಮ್ಮ ಡಿಗ್ರಿ ವಿಚ್ ಈಸ್ ಇಂಪಾರ್ಟೆಂಟ್ ಅಂತ ಹೇಳಿದ್ಮೇಲೆ ಆ ಸರ್ಟಿಫಿಕೇಟ್ನ ಆ್ಯಡ್ ಮಾಡಬೇಕು. ನೆಕ್ಸ್ಟ್ ಇಲ್ಲಿ ಟೋಟಲ್ ಇಯರ್ಸ್ ಆಫ್ ಎಕ್ಸ್ಪೀರಿಯೆನ್ಸ್ ಇಫ್ ಯು ಹ್ಯಾವ್, ನಿಮ್ಗೆ ಏನಾದರೂ ಎಕ್ಸ್ಪೀರಿಯೆನ್ಸ್ ಇದ್ದರೆ ಅದನ್ನು ಆ್ಯಡ್ ಮಾಡಬೇಕು. ಆ್ಯಂಡ್ ಇಲ್ಲಿ ಬಂದುಬಿಟ್ಟು ನೆಕ್ಸ್ಟ್ ಇಲ್ಲಿ ರೆಸ್ಯೂಮೆ ಅಪ್ಲೋಡ್ ಮಾಡಬೇಕು. ರೆಸ್ಯೂಮೆ ಅಪ್ಲೋಡ್ ಮಾಡಿದ್ಮೇಲೆ ಇಫ್ ನಿಮಗೆ ಕ್ವಾಲಿಫಿಕೇಷನ್ ಅಡಿಷ್ನಲ್ ಆಗಿದ್ದರೆ ಅದನ್ನು ಅಪ್ಲೋಡ್ ಮಾಡಿ, ಇಲ್ಲ ಅಂದರೆ ಜಸ್ಟ್ ಇಗ್ನೋರ್ ಇಟ್. ಆ್ಯಂಡ್ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಹೀಗೆ ಅಪ್ಲಿಕೇಶನ್ ಕ್ಲೋಸ್ ಆಗುತ್ತೆ. ಆ್ಯಂಡ್ ಈ ವಿಡಿಯೋ ಇಷ್ಟ ಆದಲ್ಲಿ ಇಲ್ಲ ಹೆಲ್ಪ್ಫುಲ್ ಅನಿಸಿದಲ್ಲಿ ಮುಂದಿನ ಜಾಬ್ ಅಪ್ಡೇಟ್ಸ್ಗಾಗಿ ಫಾಲೋ ಮಾಡಿ ಆ್ಯಂಡ್ ಲೈಕ್, ಶೇರ್ ಮಾಡಿ ಮರಿಬೇಡಿ. ಥ್ಯಾಂಕ್ ಯು.